ರಾಜ್ಯದಲ್ಲಿ ಹೆಚ್ಚಿದೆ ಮಕ್ಕಳ ಮಿಸ್ಸಿಂಗ್ ಕೇಸ್. 400ಕ್ಕೂ ಹೆಚ್ಚು ಕಿಡ್ನಾಪ್. ರಾಜ್ಯದಲ್ಲಿ ಮಕ್ಕಳ ಕಿಡ್ನಾಪ್ ಪ್ರಕರಣಗಳು ಹೆಚ್ಚಾಗಿದೆ. ಈ ಪ್ರಕರಣಗಳ ಬಗ್ಗೆ ತಿಳಿದರೆ ಪೋಷಕರು ಗಾಬರಿಯಾಗುವುದು ಪಕ್ಕಾ. ಸಿಟಿಯಲ್ಲಿ ಮಕ್ಕಳನ್ನ ಹೊರಗೆ ಬಿಡದಂತೆ ಸಾಕ್ತಾರೆ. ಆದರೂ ಇಷ್ಟೊಂದು ಮಕ್ಕಳು ಮಿಸ್ಸಿಂಗ್ ಆಗಿದ್ದು ಹೇಗೆ? ಸಿಲಿಕಾನ್ ಸಿಟಿಯಲ್ಲಿರೋ ಮಕ್ಕಳನ್ನೇ ಕದೀಮರು ಟಾರ್ಗೆಟ್ ಮಾಡ್ತಿರುವುದು ಯಾಕೆ ಎನ್ನುವ ಪ್ರಶ್ನೆ ಮೂಡಿದೆ. ಒಂದೇ ವರ್ಷದಲ್ಲಿ 400 ಮಕ್ಕಳು ಕಿಡ್ನಾಪ್ ಆಗಿದ್ದು ಏನಾದರೂ ಈ ಮಕ್ಕಳು ಎನ್ನುವ ಪ್ರಶ್ನೆ ಮೂಡಿದೆ. ಬೆಂಗಳೂರಿನಂತಹ ಸಿಲಿಕಾನ್ ಸಿಟಿಯಲ್ಲಿ ಮಕ್ಕಳನ್ನು ಸುರಕ್ಷಿತವಾಗಿ ಬೆಳೆಸುವುದು ಕಷ್ಟವೇ ಆಗಿದೆ. ಸಾಮಾನ್ಯವಾಗಿ ಮಕ್ಕಳು ಎಲ್ಲಿಗೆ ಹೋದರೂ ಅವರ ಜೊತೆ ಪೋಷಕರು ಇದ್ದೇ ಇರ್ತಾರೆ. ಹೀಗಿದ್ರೂ ಮಕ್ಕಳನ್ನು ಅಪಹರಣಕಾರರು ಹೇಗೆ ಕಿಡ್ನಾಪ್ ಮಾಡ್ತಿದ್ದಾರೆ? ಕಿಡ್ನಾಪ್ ಮಾಡಿದ ನೂರಾರು ಮಕ್ಕಳು ಏನಾದರೂ ಅನ್ನೋದೇ ನಿಗೂಢವಾಗಿದೆ. ಮಕ್ಕಳ ಮಿಸ್ಸಿಂಗ್ ಕೇಸ್ನಲ್ಲಿ ಬೆಂಗಳೂರು ಪ್ರಥಮ ಸ್ಥಾನದಲ್ಲಿದೆ. ಒಂದೇ ವರ್ಷದಲ್ಲಿ 400ಕ್ಕೂ ಹೆಚ್ಚು ಮಕ್ಕಳು ಅಪಹರಣಕ್ಕೆ ಒಳಗಾಗಿದ್ದಾರೆ. ಅಷ್ಟೇ ಅಲ್ಲ, 5 ವರ್ಷಗಳಲ್ಲಿ 1334 ಮಕ್ಕಳು ನಾಪತ್ತೆಯಾಗಿದ್ದು ಈ ಮಕ್ಕಳು ಎಲ್ಲಿಗೆ ಹೋದ್ರು ಏನಾದ್ರು ಅನ್ನೋದೇ ಗೊತ್ತಿಲ್ಲ. ಮಕ್ಕಳ ಮಿಸ್ಸಿಂಗ್ ಪ್ರಕರಣಗಳಲ್ಲಿ ಸಿಲಿಕಾನ್ ಸಿಟಿಯೇ ಟಾರ್ಗೆಟ್ ಆಗಿದ್ದು 2020ರಿಂದ 2024ರವರೆಗೆ 12,790 ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ. ಅದರಲ್ಲಿ ಇಲ್ಲಿಯವರೆಗೂ ಎಷ್ಟೋ ಮಕ್ಕಳು ಪತ್ತೆಯೇ ಇಲ್ಲ. ಕೇವಲ 1,334 ಮಕ್ಕಳು ಮಾತ್ರ ಪತ್ತೆಯಾಗಿದ್ದಾರೆ. ಉಳಿದ ಮಕ್ಕಳು ಎಲ್ಲಿಗೆ ಹೋದರೆಂಬುದು ಇಲ್ಲಿಯವರೆಗೂ ನಿಗೂಢವಾಗಿದೆ. ಕಿಡ್ನಾಪ್ ಹಾಗೂ ಮಿಸ್ಸಿಂಗ್ ಕೇಸ್ನಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯೇ ಹೆಚ್ಚಾಗಿದೆ. ಮಕ್ಕಳ ಅಪಹರಣ ಸಂಖ್ಯೆ ಕೇಳಿ ಪೋಷಕರು ಆತಂಕಗೊಂಡಿದ್ದಾರೆ. ಶಾಲೆಗೆ ಹೋದ ಅನೇಕ ಮಕ್ಕಳು ಮನೆಗೆ ಬಂದಿಲ್ಲ, ಹುಡುಕಿದ್ರೂ ಸಿಕ್ಕಿಲ್ಲ, ದೂರು ಕೊಟ್ಟರೂ ಪ್ರಯೋಜನವಿಲ್ಲ ಎಂದು ಭಯಗೊಂಡಿದ್ದಾರೆ. ಮಕ್ಕಳನ್ನು ಕದೀಮರು ಕಿಡ್ನಾಪ್ ಮಾಡುವುದು ಒಂದಾದ್ರೆ, ಮಕ್ಕಳೇ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿರುವ ಕೇಸ್ಗಳು ಕೂಡ ಹೆಚ್ಚಿದೆ. ಕುಟುಂಬದ ಬಡತನ, ಕಡಿಮೆ ವಯಸ್ಸಿನಲ್ಲಿಯೇ ಪ್ರೀತಿಗೆ ಬೀಳುವುದು, ಓದಿನಲ್ಲಿ ಆಸಕ್ತಿ ಇಲ್ಲದೆ ಮನೆಯಿಂದ ಓಡಿ ಹೋಗುವವರು ಸೇರಿದ್ದಾರೆ. ಮಧ್ಯವರ್ತಿಗಳ ಕೈಗೆ ಸಿಲುಕಿ ವೇಶ್ಯಾವಾಟಿಕೆ, ಜೀತದಾಳು, ಅಂಗಾಂಗ ಮಾರಾಟ ದಂಧೆ, ಭಿಕ್ಷಾಟನೆ, ಅಮಾನುಷ್ಯ ಕೃತ್ಯಗಳಿಗೆ ಬಲಿಯಾಗುತ್ತಿದ್ದಾರೆ. ಮಕ್ಕಳ ಅಪಹರಣದ ಹಿಂದೆ ದೊಡ್ಡ ಜಾಲವಿರುವ ಅನುಮಾನ ಕೂಡ ಇದೆ. ಮಕ್ಕಳ ಕಳ್ಳ ಸಾಗಾಣಿಕೆ ಜಾಲ ವ್ಯವಸ್ಥಿತವಾಗಿದ್ದು ಇದನ್ನು ಭೇದಿಸಬೇಕಿದೆ. ಇದೊಂದು ದೊಡ್ಡ ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದೆ. ಯಾವುದೇ ಎಗ್ಗಿಲ್ಲದೆ ದುರುಳರು ಇಂತಹ ಕೃತ್ಯಗಳಲ್ಲಿ ತೊಡಗಿದ್ದು ಪೋಷಕರು ಆತಂಕ ಪಡುವಂತಾಗಿದೆ. ಈ ಬಗ್ಗೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಗಂಭೀರವಾಗಿ ಪರಿಗಣಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ವಿಶೇಷ ತಂಡ ರಚಿಸಿ ಮಕ್ಕಳ ಅಪಹರಣಕ್ಕೆ ಬ್ರೇಕ್ ಹಾಕಬೇಕಿದೆ. ಪೊಲೀಸ್ ಇಲಾಖೆಯು ಮೈಯೆಲ್ಲ ಕಣ್ಣಾಗಿ ಅಪಹರಣಕಾರರ ಹೆಡೆಗುರಿ ಕಟ್ಟಬೇಕಿದೆ. ಪೋಷಕರು ಕೂಡ ತಮ್ಮ ಮಕ್ಕಳ ಬಗ್ಗೆ ನಿಗಾ ವಹಿಸಬೇಕಿದೆ. ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕಿದೆ. ವೀಕ್ಷಕರೇ, ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.